ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿನ್ನೆಲೆಯನ್ನು ನಾವು ಅವಲೋಕನ ಮಾಡಿದಾಗ ನಮ್ಮಲ್ಲಿ ಬಹುಶಃ ಏನು ಕದಂಬರು ಆಳಿದರೆ ನಮ್ಮ ರಾಜ್ಯವನ್ನು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಅವರ ಆದ ನಂತರ ಬಹುಶಃ ಈ ಕರ್ನಾಟಕದಲ್ಲಿ ಈ ಒಂದು ಶಿಕ್ಷಣದ ಕ್ರಾಂತಿ ಆಗಿರ್ತಕ್ಕಂಥದ್ದು ಅಂತಂದರೆ ಅದು ಈ ಶರಣರ ಮೂಲಕ. ಏನು ಒಂದು 12ನೇ ಶತಮಾನದಲ್ಲಿ, ಬಹುಶಃ 10-11ನೇ ಶತಮಾನದಲ್ಲಿ ರಾಮನಾಥರ ಅಂಕಿತದಲ್ಲಿ ದೇವರ ದಾಸಿಮಯ್ಯನವರು ವಚನ ಸಾಹಿತ್ಯವನ್ನು ಪ್ರಾರಂಭ ಮಾಡಿ ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೆಲಸಗಳನ್ನು ಮಾಡಿದರು. ತದನಂತರ 12ನೇ ಶತಮಾನದಲ್ಲಿ ಬಹಳಷ್ಟು ಕ್ರಾಂತಿಕಾರಿ, ಸಾಮಾಜಿಕ ಕ್ರಾಂತಿಕಾರಿ ಆಲೋಚನೆಗಳನ್ನು ಒಳಗೊಂಡ ಬಸವಣ್ಣನವರು ತನ್ಮೂಲಕ ತಾವು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪ, ಆ ಅನುಭವ ಮಂಟಪದ ಮೂಲಕ ಸಾಕಷ್ಟು ಶರಣರನ್ನು ಒಗ್ಗೂಡಿಸಿ ಅವರ ಅನುಭವಗಳನ್ನು ಸಮಾನತೆ, ಏಕತೆ, ಭಾವೈಕ್ಯತೆ, ಭ್ರಾತೃತ್ವ ಇವುಗಳಿಗೆ ಅಡಿಪಾಯ ಹಾಕಿರ್ತಕ್ಕಂಥದ್ದು ನಮ್ಮ ಇಂಥ ಮಹಾನ್ ಶರಣರು. ಅವತ್ತು ಏನು ಎಲ್ಲವನ್ನೂ ಸಹ ಸಮಾಜದಲ್ಲಿ ಇದ್ದಂಥ ತೊಡಕುಗಳಾಗಿರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ವಿಘ್ನಗಳಾಗಿರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನಾಗಿರ್ಬೋದು, ಅಸಮಾನತೆಯ ವಿರುದ್ಧ ಅವರು ಪಣತೊಟ್ಟು ಏನು ಈ ಸಮಾಜದಲ್ಲಿ ಸಮಾನತೆ ಇರ್ತಕ್ಕಂಥದ್ದನ್ನು ಸ್ಥಾಪನೆ ಮಾಡಬೇಕು, ಶಿಕ್ಷಣದ ಅರಿವನ್ನು ಮೂಡಿಸಬೇಕು, ಪ್ರಜ್ಞಾವಂತಿಕೆಯ ಅರಿವನ್ನು ಮೂಡಿಸಬೇಕು ಅನ್ನುವ ಒಂದು ಕೈಂಕರ್ಯ ಭಾವದಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಒಂದು ಜ್ಞಾನ ಪಸರಿಸಲಿಕ್ಕೆ ಕಾರಣನಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮಡಿವಾಳ ಮಾಚಿದೇವರು, ವೀರ ಮಡಿವಾಳ ಮಾಚಿದೇವರು ಅಂತಕ್ಕಂಥದ್ದು ತಾವು ಎಲ್ಲರಿಗೂ ಸಹ ಬಹುಶಃ ಗೊತ್ತಿರ್ತಕ್ಕಂಥ ವಿಚಾರ. ಇವರು ವೀರಭದ್ರನ ಅವತಾರ ಅನ್ನೋದು ಸಹ ಹೇಳ್ತಾರೆ. ಏನು ವೀರಭದ್ರ ತಕ್ಷಣ ಸಂಹಾರ ಮಾಡಿದ ನಂತರ ಉತ್ಸಾಹದಿಂದ ಶಿವನನ್ನು ಕಾಣಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಉತ್ತರೆಯ ಸೆರೆಯಿತು ಆಗಿರ್ತಕ್ಕಂಥ ಅದಕ್ಕಾಗಿ ಆ ಶಾಪ ವಿಮೋಚನೆಗಾಗಿ ಅವರು ಈ ಮಡಿವಾಳ ಮಾಚಿದೇವರಾಗಿ ಜನ್ಮವನ್ನು ಪಡೆದಿರ್ತಕ್ಕಂಥದ್ದು ಅಂತೇಳಿ ಹೇಳ್ತಕ್ಕಂಥದ್ದಿದೆ. ಅಂತ ವೀರಭದ್ರ ಸಂಭೂತರಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವರು 12ನೇ ಶತಮಾನದಲ್ಲಿ ಇವತ್ತಿನ ದೇವರಹಿಪ್ಪರಿಗೆ, ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರಹಿಪ್ಪರಿಗೆಯಲ್ಲಿ ಪರ್ವತಯ್ಯ ಮತ್ತು ಸುಜ್ಞಾನವ್ವ ಅವರ ದಂಪತಿಯ ಮಗನಾಗಿ ಜನ್ಮವನ್ನು ಪಡೆದು ಬಹಳಷ್ಟು ಈ ಒಂದು ಮೌಢ್ಯಗಳ ವಿರುದ್ಧ, ಅಜ್ಞಾನದ ವಿರುದ್ಧ, ಅವಿವೇಕದ ವಿರುದ್ಧ ಶಿಕ್ಷಣ ಸಾಧಿಸಬೇಕು ಅಂತಕ್ಕಂಥದ್ದು ಒಂದು ಧ್ಯೇಯವನ್ನು ಇಟ್ಕೊಂಡು ಅದರಲ್ಲೂ ಸಹ ಬಹಳಷ್ಟು ಹಿಂದೆ ಹಲವಾರು ರೀತಿಯ ವರ್ಣಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು. 4 ವರ್ಣಗಳು ಅಂತ ನಾವು ಹೇಳ್ತೇವೆ. ಆ 4 ವರ್ಣಗಳಲ್ಲಿ ಶೂದ್ರ ವರ್ಣದಲ್ಲಿ ಬಹುಶಃ ಏನು ಕಾಯಕ ಮಾಡ್ತಾ ಇದ್ರು, ಕಾಯಕ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ತಲತಲಾಂತರದಿಂದ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ರಲ್ಲಿ ಇದ್ದಂಥ ಅಸಮಾನತೆ, ಸಾಮಾಜಿಕ ಅಸಮಾನತೆ ಇರ್ಬೋದು, ಆರ್ಥಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಕೊರತೆ ಇರ್ಬೋದು, ತನ್ಮೂಲಕ ಅಸ್ಪೃಶ್ಯತೆ ಅಂತಕ್ಕಂಥದ್ದಾಗಿರ್ಬೋದು, ಮೂಢನಂಬಿಕೆಗಳ ವಿರುದ್ಧ ಅವರು ಪಣತೊಟ್ಟು ಸಾಕಷ್ಟು ಒಂದು ಪ್ರಜ್ಞಾವಂತಿಕೆಯನ್ನು ಬೆಳೆಸಲಿಕ್ಕೆ ಅನುಭವ ಮಂಟಪದ ಮೂಲಕ ತಮ್ಮ ಕಾಣಿಕೆಯನ್ನು ಈ ಕರುನಾಡಿಗೆ ನೀಡಿರ್ತಕ್ಕಂಥ ಮಹಾನ್ ಶಿವಶರಣರಾಗಿದ್ದಾರೆ. ಅವರ ಜನ್ಮ ಜಯಂತಿಯಂದು ಇವತ್ತು ನಾವೆಲ್ಲ ಪಾಲ್ಗೊಂಡು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಒಂದು ಸಂಭ್ರಮ. ಅವರು ಏನು ಈ ಜನತೆಗೆ ಕೊಟ್ಟಿರ್ತಕ್ಕಂಥ ತತ್ವಗಳೇನು, ಆದರ್ಶಗಳೇನು, ವಿವೇಕ ಏನು ಅಂತಕ್ಕಂಥದ್ದು ಅದು ನಾವು ಬಹಳಷ್ಟು ಕಲಿಬೇಕಾಗಿದೆ. ಕೇವಲ ನಾವು ಆಚರಣೆ ಮಾಡುವುದರ ಮೂಲಕ ನಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ಅಳವಡಿಸ್ತಕ್ಕಂಥದ್ದು ಆಗಬೇಕು, ಸಮಾಜದಲ್ಲಿ ಪ್ರಜ್ಞಾವಂತಿಕೆಯನ್ನು ಮೂಡಿಸ್ತಕ್ಕಂಥದ್ದಾಗಬೇಕು, ತನ್ಮೂಲಕ ಆ ಸಮಾಜಕ್ಕೆ ಶಕ್ತಿಯನ್ನು ನೀಡ್ತಕ್ಕಂಥದ್ದಾಗಬೇಕು, ಸಮಾಜದ ಬಲವರ್ಧನೆ ಮಾಡತಕ್ಕಂಥ ಕೆಲಸಗಳನ್ನು ಸಹ ನಾವು ನಿರಂತರವಾಗಿ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಜ್ಞಾವಂತಿಕೆ ಇರ್ತಕ್ಕಂಥವರು, ಸುಶಿಕ್ಷಿತರು ಹಾಗೂ ಮುಖಂಡರುಗಳೆಲ್ಲ ಈ ರೀತಿ ಅವರು ಏನು ಬಿತ್ತನೆ ಮಾಡಿ ಹೋಗಿರ್ತಕ್ಕಂಥ ಭಾವನೆಗಳಿವೆ, ಆ ಭಾವನೆಗಳನ್ನು ನಾವು ಇವತ್ತು ಸಮಾಜದಲ್ಲಿ ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಿ ಸಮಾಜವನ್ನು ಒಂದು ಬಲಶಾಲಿಯಾಗಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನನಗೆ ನಿಮ್ಮೊಡನೆ ಪ್ರಾಸ್ತಾವಿಕವಾಗಿ ಶ್ರೀ ಮಡಿವಾಳ ಮಾಚಿದೇವರ ಕುರಿತು 2 ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ನಮ್ಮ ಸನ್ಮಾನ್ಯ ಶಾಸಕರನ್ನು ಸಹ ಒಪ್ಪಿಸಿ ನಾನು ಮಾತನ್ನು ಮುಗಿಸುತ್ತೇನೆ.